ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. 100 ರೂಪಾಯಿ. ಈ 100 ರೂಪಾಯಿ ನೋಟು ಬಿಎಸ್ವೈ ಸಂಕಷ್ಟಗಳನ್ನೆಲ್ಲ ನಿವಾರಿಸಿಬಿಡುತ್ತಾ? ಅವತ್ತು 50 ರೂಪಾಯಿ ಬಿಎಸ್ವೈ ಕುರ್ಚಿನ ಉಳಿಸಿತ್ತು ಅನ್ನೋದೇ ಆದ್ರೆ ಇವತ್ತು 100 ರೂಪಾಯಿ ಸಿಎಂ ಕುರ್ಚಿನ ಉಳಿಸೋದಿಲ್ವಾ? ಅದ್ಹೇಗೆ ಒಂದು 100 ರೂಪಾಯಿಯ ನೋಟು ಸಿಎಂ ಕುರ್ಚಿನ ಉಳಿಸಿಬಿಡುತ್ತೆ? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದಿಡೋದೆ ಈ ಹೊತ್ತಿನ ಸ್ಪೆಷಲ್ ರಾಜಾಹುಲಿ 100 ರೂಪಾಯಿ ಸೀಕ್ರೆಟ್. ಬಿಎಸ್ವೈಗೆ ಸಂಕಷ್ಟ ನಿವಾರಿಸೋ ದಾರಿ ತೋರಿಸ್ತಾ ಇದೆಯಾ ಆ 100 ರೂಪಾಯಿ ನೋಟು? ಆ 100 ರೂಪಾಯಿ ನೋಟು ಬಿಎಸ್ವೈ ರಾಜಕೀಯ ಜೀವನದಲ್ಲಿ ಮಾಡುತ್ತಾ ಮ್ಯಾಜಿಕ್. ಸಂಪುಟ ಸರ್ಕಸ್, ಸುಭದ್ರ ಸರ್ಕಾರ, ಸಿಎಂ ಕುರ್ಚಿ. ಯಡಿಯೂರಪ್ಪ ಬೇಡಿದ್ದನ್ನ ಕರುಣಿಸುತ್ತಾ ಆ 100 ರೂಪಾಯಿ. ಏನಿದು 100 ರೂಪಾಯಿ ಸೀಕ್ರೆಟ್? ಬಿಎಸ್ವೈಗೂ ಆ 100 ರೂಪಾಯಿಗೂ ಇರೋ ನಂಟಿನ ಹಿಂದಿರೋ ಅಸಲಿ ಸ್ಟೋರಿ ಏನು? ಇದನ್ನ ಹೇಳೋ ಮುಂಚೆ ಬಿಎಸ್ವೈಗೆ ಎದುರಾದ ಸಂಕಷ್ಟವೇನು ಅನ್ನೋದನ್ನ ತೋರಿಸ್ಬಿಡ್ತೀವಿ ನೋಡಿ. ರಾಜ್ಯ ರಾಜಕೀಯದಲ್ಲಿ ಸಂಪುಟ ಸರ್ಕಾರ. ದಿಲ್ಲಿಯಲ್ಲಿ ವರ್ಕೌಟ್ ಆಗ್ಲಿಲ್ವಾ ಬಿಎಸ್ವೈ ಪ್ಲಾನ್? ಸಿಎಂಗೆ ಹೈಕಮಾಂಡ್ ಕೊಡ್ತಾ ಮೆಗಾ ಟ್ವಿಸ್ಟ್. ಯಾವುದೇ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಆಗ ಈ ಬದಲಾವಣೆ ಪದ ಬರ್ತದೆ, ಏನು ಕೂಡ ಹೊರಡಿ. ಕೋಲಾಹಲ. ರಾಜ್ಯ ರಾಜಕೀಯದಲ್ಲಿ ಮಹಾ ಕೋಲಾಹಲವೇ ಸೃಷ್ಟಿಯಾಗಿದೆ. ಬಿಎಸ್ವೈಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಸವಾಲುಗಳ ಮೇಲೆ ಸವಾಲುಗಳು ಎದುರಾಗ್ತಲೇ ಇದೆ. ಒಂದ್ ಕಡೆ ಕೊರೋನಾ ಹಿಮ್ಮಾರಿ ಕರುನಾಡನ್ನ ಕಾಡ್ತಾ ಇದ್ರೆ, ಮಗದೊಂದು ಕಡೆ ವರುಣನ ಅಬ್ಬರಕ್ಕೆ ಕರ್ನಾಟಕ ಕಂಗಾಲಾಗ್ತಾ ಇದೆ. ಇಂಥ ಸಾಲು ಸಾಲು ಸಂಕಷ್ಟದ ನಡುವೆ ಇದೀಗ ಕುರ್ಚಿ ಕಸರತ್ತು, ಕುರ್ಚಿ ಖ್ಯಾತೆ ಬಲು ಜೋರಾಗ್ಬಿಟ್ಟಿದೆ. ಒಂದಷ್ಟು ಮಂದಿ ಇರೋ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ರೆ, ಇನ್ನೊಂದಷ್ಟು ಮಂದಿ ಇಲ್ಲದೇ ಇರೋ ಕುರ್ಚಿಗಾಗಿ ಗುದ್ದಾಡ್ತಾ ಇದ್ದಾರೆ. ಇದರ ನಡುವಲ್ಲೇ ದಿಲ್ಲಿಗೆ ಹೋಗಿ ವರಿಷ್ಠರನ್ನೆಲ್ಲ ಭೇಟಿ ಮಾಡಿ ಬಂದ ಬಿಎಸ್ವೈಗೆ ಬಿಗ್ ಶಾಕ್ ನೀಡೋ ಸೂಚನೆ ಕೊಟ್ಟಿದೆ ಹೈಕಮಾಂಡ್. 6 ತಿಂಗಳ ಬಳಿಕ, ಬರೋಬ್ಬರಿ 6 ತಿಂಗಳ ಬಳಿಕ ದೆಹಲಿಗೆ ಕಾಲಿಟ್ಟಿದ್ದ ಬಿಎಸ್ವೈ ಕಮಲಾಧಿಪತಿ ಮೋದಿಯನ್ನ ಭೇಟಿ ಮಾಡಿದ್ರು. ಕಮಲಕೋಟೆಯ ಅಧ್ಯಕ್ಷರಾದ ನಡ್ಡಾರ ಜೊತೆಗೂ ಮಾತನಾಡಿದ್ರು. ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಬಗ್ಗೆ ಮಾತುಕತೆ ನಡೆಸಿದ್ರು. ರಾಜ್ಯದಲ್ಲಿ ಆಗಿರೋ ಅತಿವೃಷ್ಟಿ ಪರಿಹಾರ ಕೇಳಿದ್ರು. ದೆಹಲಿಗೆ ಬಿಎಸ್ವೈ ಹೋಗಿದ್ದು ನೋಡಿ ಒಂದಷ್ಟು ನಾಯಕರ ಕಣ್ಣು ಅರಳಿದ್ವು. ಯಾಕಂದ್ರೆ ಒಂದಷ್ಟು ಕಣ್ಣುಗಳು ಎಲ್ಲಿ ಕುರ್ಚಿಗೆ ಕೊಡ್ಲಿಪೆಟ್ಟು ಬೀಳುತ್ತೋ ಅನ್ನೋ ಆಂಗಲ್ ಅಲ್ಲಿ ನೋಡ್ತಾ ಇದ್ವು. ಇನ್ನೊಂದಿಷ್ಟು ಕಣ್ಣುಗಳು ಈಗ್ಲಾದ್ರೂ ಕುರ್ಚಿ ಭಾಗ್ಯ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ನೋಡ್ತಾ ಇದ್ವು. ಆದ್ರೆ ಈಗ ಹೈಕಮಾಂಡ್ ಕೊಟ್ಟ ಸೂಚನೆ ರಾಜ್ಯ ರಾಜಕೀಯದ ಬಹುತೇಕ ನಾಯಕರಿಗೆ ಶಾಕ್ ನೀಡುವಂತಿದೆ. ಅದರಲ್ಲೂ ಮುಖ್ಯವಾಗಿ ಶಾಕ್ ಎದುರಾಗಿರೋದೇ ಡಿಸಿಎಂ ಸ್ಥಾನಕ್ಕೆ ಒಂದ್ ಕಡೆ ಫೈಟ್ ನಡೀತಾ ಇದೆ, ಮತ್ತೊಂದ್ ಕಡೆ ಸಚಿವ ಸ್ಥಾನಕ್ಕೂ ಪೈಪೋಟಿ ಇದೆ. ಇದೇ ಕಾರಣಕ್ಕೆ 8 ಸ್ಥಾನಗಳನ್ನ ತುಂಬಬೇಕು ಅನ್ನೋ ಯೋಚನೆ ಬಿಎಸ್ವೈಗೆ ಬಂದಿದ್ದು. ಇದೇ ಕಾರಣಕ್ಕೇನೆ ಬಿಎಸ್ವೈ ದೆಹಲಿಗೆ ಹೋಗಿದ್ದು. 2 ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು. ಹೌದು, ಈ 8 ಸ್ಥಾನಗಳಲ್ಲಿ 4 ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಬಿಎಸ್ವೈಗೆ ಬಿಟ್ಟಿದ್ದು ಅಂತಲೂ, ಇನ್ನುಳಿದ 4ರನ್ನು ಹೈಕಮಾಂಡ್ ಆಯ್ಕೆ ಮಾಡಿ ಅಂತಲೂ ಅಂದ್ಕೊಳ್ಳಲಾಗಿತ್ತು. ಈ ಪ್ಲಾನ್ಗೆ ಹೈಕಮಾಂಡ್ ಒಪ್ಪದೆ ಹೋದ್ರೆ ಸಂಪುಟ ಪುನಾರಚನೆ ಬೇಡ, ವಿಸ್ತರಣೆ ಮಾತ್ರ ಸಾಕು ಅನ್ನೋ ಪ್ಲಾನ್ ಅನ್ನ ಕೂಡ ಬಿಎಸ್ವೈ ಮಾಡ್ಕೊಂಡಿದ್ರು. ಹೈಕಮಾಂಡ್ ಬಿಎಸ್ವೈ ಹೇಳಿದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರೆ ಅತಿ ಶೀಘ್ರದಲ್ಲೇ ಸಂಪುಟ ವಿಸ್ತರಣೆಗೆ ಮುಂದಾಗೋ ಪ್ಲಾನ್ ಕೂಡ ಬಿಎಸ್ವೈದಾಗಿತ್ತು. ಆದ್ರೆ ಈಗ ಎಲ್ಲ ಉಲ್ಟಾ ಆಗೋ ಸಾಧ್ಯತೆ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇವೆ. ಯಾಕಂದ್ರೆ ಯಾರು ಇನ್ ಯಾರು ಔಟ್ ಅನ್ನೋದ್ರ ಜೊತೆಗೆ ಬಿಎಸ್ವೈ ಕುರ್ಚಿಗೂ ಕಂಟಕ ಎದುರಾಗೋ ಲಕ್ಷಣಗಳು ಎದ್ದು ಕಾಣ್ತಾ ಇವೆ. ಹಾಗಾದ್ರೆ ಈಗ ಬಿಎಸ್ವೈ ಕುರ್ಚಿಯನ್ನ ಉಳಿಸಿಬಿಡುತ್ತಾ ಆ 100 ರೂಪಾಯಿ ನೋಟು? ರಾಜಾಹುಲಿ ಕುರ್ಚಿಗೆ ಕಂಟಕ ಎದುರಾಯ್ತಾ? ಅಧಿವೇಶನದ ನಂತರವೇ ಸಂಪುಟ ವಿಸ್ತರಣೆನ? ವೀಕ್ಷಕರೇ, ಬಿಎಸ್ವೈಗೂ ಆ 100 ರೂಪಾಯಿ ನೋಟಿಗೂ ಇರೋ ಸೀಕ್ರೆಟ್ ಏನು ಅನ್ನೋದನ್ನ ಹೇಳೋಕು ಮುಂಚೆ ರಾಜಾಹುಲಿ ಕುರ್ಚಿಗೆ ಕಂಟಕ ಎದುರಾಗಿದ್ಯಾಕೆ? ಏನಿದು ಸಂಪುಟ ವಿಸ್ತರಣೆ ಸರ್ಕಸ್ ಅನ್ನೋದನ್ನ ಕ್ಲಿಯರ್ ಆಗಿ ಪಿನ್ ಟು ಪಿನ್ ಹೇಳ್ಬಿಡ್ತೀವಿ ಕೇಳಿ. ಅಧಿವೇಶನ ಆರಂಭವಾಗೋ ಮುನ್ನವೇ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋದು ಬಿಎಸ್ವೈ ಹಂಬಲವಾಗಿತ್ತು. ಹೀಗಾಗಿ ದಿಲ್ಲಿಗೆ ಬಿಎಸ್ವೈ ತೆರಳಿದ್ರು. ಆದ್ರೀಗ ಬಿಎಸ್ವೈ ದೆಹಲಿಗೆ ಹೋಗಿ ಬಂದ ನಂತರ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋ ಪ್ರಶ್ನೆಗೆ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿರೋ ಉತ್ತರ ಅಂದ್ರೆ ಅದು ಅಧಿವೇಶನದ ನಂತರ ಅನ್ನೋದಾಗಿದೆ. ಹೌದು, ಅಧಿವೇಶನದ ಬಳಿಕ ಬಿಎಸ್ವೈಗೆ ಹೈಕಮಾಂಡ್ ಶಾಕ್ ನೀಡೋ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಬಿಎಸ್ವೈ ಅಂದುಕೊಂಡಿದ್ದು ಒಂದಾದ್ರೆ ಹೈಕಮಾಂಡ್ ಮಾಡೋದೇ ಇನ್ನೊಂದು ಅನ್ನೋ ಸುಳಿವು ಸಿಗ್ತಾ ಇದೆ. ಬಿಎಸ್ವೈ ಮಾತಿಗೆ ಹೈಕಮಾಂಡ್ ಡೋಂಟ್ ಕೇರ್ ಅಂತಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಹಾಗಾದ್ರೆ ಆ ನಾಯಕರಿಗೆ ಕೊಟ್ಟ ಮಾತನ್ನ ನಡೆಸಿಕೊಡದೆ ಹೋಗ್ತಾರಾ ಬಿಎಸ್ವೈ ಸರ್ಕಾರ ರಚನೆಯಾಗುವಾಗ ಬಿಎಸ್ವೈ 2 ನಾಯಕರಿಗೆ ಭರವಸೆ ಕೊಟ್ಟಿದ್ರು. ಎಂಟಿಬಿ ನಾಗರಾಜ್ ಮತ್ತು ಆರ್ ಶಂಕರ್ಗೆ ಸ್ಥಾನ ನೀಡೋದಾಗಿ ಮಾತು ಕೊಟ್ಟಿದ್ರು. ಅದನ್ನ ಉಳಿಸಿಕೊಳ್ಳೋಕೆ ಶತಾಯ ಗತಾಯ ಪ್ರಯತ್ನಿಸಿದ್ರು ಸಿಎಂ ಯಡಿಯೂರಪ್ಪ. ಆದ್ರೀಗ ಅವರಿಗೆ ಕೊಟ್ಟ ಮಾತನ್ನ ಈ ಸಂಪುಟ ವಿಸ್ತರಣೆ ವೇಳೆ ಉಳಿಸಿಕೊಳ್ಳೋ ಪ್ಲಾನ್ ಕೂಡ ಮಾಡಿದ್ರು ಅನ್ನೋ ಗುಸುಗುಸು ಸದ್ಯಕ್ಕಿತ್ತು. ಆದ್ರೀಗ ಬಿಎಸ್ವೈ ಹಾಕೊಂಡಿದ್ದು ಒಂದು ಲೆಕ್ಕ ಅಂದ್ರೆ ಆಗಿದ್ದು ಕೈ ಸೇರಿದ್ದು ಇನ್ನೊಂದು ಲೆಕ್ಕ ಹಾಕೋ ಹಂಗಾಗ್ತಾ ಇದೆ.
ಯಾಕಂದ್ರೆ ಬಿಎಸ್ವೈ ಪ್ಲಾನ್ಗೆ ಹೈಕಮಾಂಡ್ ಓಕೆ ಅನ್ನುತ್ತಾ ಇಲ್ಲ ನಾಟ್ ಓಕೆ ಅನ್ನುತ್ತಾ ಅನ್ನೋ ಕುತೂಹಲಕ್ಕಿಂತ ಹೆಚ್ಚು ಕುತೂಹಲ ಮೂಡಿಸಿರೋದೆ ಬಿಎಸ್ವೈ ನಾಯಕತ್ವಕ್ಕೆ ಹೈಕಮಾಂಡ್ ಬದಲಾವಣೆ ಬಯಸಿ ಫೈರ್ ಬ್ರ್ಯಾಂಡ್ ಲಿಂಗಾಯತ ಯುವ ನಾಯಕನನ್ನ ಹುಡುಕ್ತಾ ಇದೆಯಾ ಬಿಜೆಪಿ? ಎಸ್, ಇಂಥದ್ದೊಂದು ಅನುಮಾನ ಈಗ ರಾಜ್ಯ ರಾಜಕೀಯದಲ್ಲಿ ದಟ್ಟವಾಗಿದೆ. ಯಾಕಂದ್ರೆ ಸಿಎಂ ಬಿಎಸ್ವೈ ನಾಯಕತ್ವ ಬದಲಾವಣೆ ವಿಚಾರ ಕೇಳಿಬರ್ತಾ ಇದೆ. ಹೌದು, ಬಿಎಸ್ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಿ ಅಂತ ಒಂದಷ್ಟು ನಾಯಕರು ಹೈಕಮಾಂಡ್ಗೆ ಒತ್ತಾಯಿಸ್ತಾ ಇದ್ದಾರೆ ಅನ್ನೋ ಮಾತುಗಳಿವೆ. ಆದ್ರೆ ಒಂದಷ್ಟು ನಾಯಕರು ಬಿಎಸ್ ಯಡಿಯೂರಪ್ಪ ಪರ ಮಾತನಾಡ್ತಾ ಇದ್ದು, ಈ 3 ವರ್ಷ ಸಿಎಂ ಆಗೇ ಬಿಎಸ್ವೈ ಮುಂದುವರಿತಾರೆ, ಸಿಎಂ ಸ್ಥಾನ ಬದಲಾವಣೆ ವಿಚಾರವೇ ಊಹಾಪೋಹ ಅಂತಿದ್ದಾರೆ. ಯಾವುದೇ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನು ಉಳಿದಂತ ಅವಧಿ ಏನಿದೆ ನಾವು ಸನ್ಮಾನ್ಯ ಯಡಿಯೂರಪ್ಪರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ಬದಲಾವಣೆ ಅನ್ನೋದ್ರಲ್ಲಿ ಏನು ಕೂಡ ಹುರುಳಿಲ್ಲ. ಆಗಾಗ ಈ ಬದಲಾವಣೆ ಪದ ಬರ್ತದೆ, ಏನು ಕೂಡ ಹುರುಳಿಲ್ಲ. 100ಕ್ಕೆ 100 ಈ ಅವಧಿ ಪೂರ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಹೌದು, ಕೆಲ ನಾಯಕರು ಹೇಳದಂತೆ ಬಿಎಸ್ವೈ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅಂತಾನೆ ಅಂದ್ಕೊಂಡ್ರು. ಯಾಕೆ ಬದಲಾವಣೆ ಸಾಧ್ಯವಿಲ್ಲ? ಯಾಕೆ ಯಡಿಯೂರಪ್ಪನವರ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಸೊಪ್ಪು ಹಾಕೋ ಚಾನ್ಸ್ ಇಲ್ಲ ಅನ್ನೋ ಚರ್ಚೆ ಮುನ್ನೆಲೆಗೆ ಬರುತ್ತೆ. ಈ ಕುರಿತ ಒಂದಷ್ಟು ಇನ್ಸೈಡ್ ಸೀಕ್ರೆಟ್ ಅನ್ನ ನಾವು ನಿಮ್ಗೆ ಹೇಳ್ಬಿಡ್ತೀವಿ, ಕೇಳಿ. ಬಿಜೆಪಿಗೆ ಸಿಎಂ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ವಿಚಾರ ಭಯ ತರುವಂತ ವಿಚಾರ. ಯಾಕಂದ್ರೆ ಈ ಹಿಂದೆ ಬಿಎಸ್ವೈ ಬಿಜೆಪಿ ಬಿಟ್ಟು ಕೆಜೆಪಿ ಕಟ್ಟಿದಾಗ ಬಿಜೆಪಿ ತನ್ನ ವರ್ಚಸ್ಸು ಕಳ್ಕೊಂಡಿತ್ತು. ಯಾಕಂದ್ರೆ ಬಿಎಸ್ವೈ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಬಿಎಸ್ವೈ. ಬಿಎಸ್ವೈ ಸ್ಥಾನ ಬದಲಾವಣೆ ಆದ್ರೆ ಲಿಂಗಾಯತರು ತಿರುಗಿ ಬೀಳೋ ಸಾಧ್ಯತೆ ಇದೆ. ಬಿಜೆಪಿ ಲಿಂಗಾಯತ ಮತ ಬ್ಯಾಂಕ್ ಕಳ್ಕೊಳ್ಳೋ ಭಯವೂ ಇದೆ. ಇದೇ ಕಾರಣಕ್ಕೆ ಬಿಎಸ್ವೈ ಸ್ಥಾನ ಬದಲಾವಣೆ ಅಷ್ಟು ಸುಲಭ ಅಲ್ಲ ಅನ್ನೋದು ರಾಜಕೀಯ ವಲಯದ ಮಾತು. ಹೀಗಾಗಿ ಈಗ ಬಿಎಸ್ವೈನ ಮನವೊಲಿಸಿ ಸ್ಥಾನದಿಂದ ಕೆಳಗಿಳಿಸೋ ಪ್ಲಾನ್ ಕೂಡ ರೆಡಿಯಾಗಿದೆಯಂತೆ. ಯುವ ಲಿಂಗಾಯತ ಶಾಸಕನ ಹುಡುಕಾಟ ಜೋರಾಗಿದೆಯಂತೆ. ಬಿಎಸ್ವೈ ಜಾಗಕ್ಕೆ ಪರ್ಯಾಯ ಲಿಂಗಾಯತ ನಾಯಕನನ್ನ ತರೋದಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಡುಕಾಟ ನಡೀತಾ ಇದೆಯಂತೆ. ಪಕ್ಷನಿಷ್ಠೆ, ಸಂಘನಿಷ್ಠೆ, ಭಾಷಾಜ್ಞಾನ ಇರುವಂತ ನಾಯಕನನ್ನ ತರೋದಕ್ಕೆ ಒಳಗೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಹೈಕಮಾಂಡ್ ಖುದ್ದು ಸಿಎಂ ಬಿಎಸ್ವೈಗೆ ಸುಳಿವನ್ನ ನೀಡಿದೆಯಂತೆ. ಹಾಗಾದ್ರೆ ಈಗ ಬಿಎಸ್ವೈ ಕುರ್ಚಿನ ಕಾಪಾಡುತ್ತಾ ಆ 100 ರೂಪಾಯಿ? ಬಿಎಸ್ವೈ ಸಿಂಹಾಸನವನ್ನ ಉಳಿಸುತ್ತಾ ಆ 100 ರೂಪಾಯಿ? ಬಿಹಾರದ ಎಲೆಕ್ಷನ್ ಮುಗಿದ ಮೇಲೆ ಆಗೋದೇನು? ಸಿಎಂ ಯಡಿಯೂರಪ್ಪ ನಾಯಕತ್ವ ಬದಲಾವಣೆ 100ಕ್ಕೆ 100 ಸಾಧ್ಯ ಇಲ್ಲ ಅಂತ ಒಂದಷ್ಟು ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಒಳಗಡೆ ನಡೀತಾ ಇರೋ ಒಂದಷ್ಟು ಬೆಳವಣಿಗೆ ಹೇಳ್ತಿರೋದೇ ಬೇರೆ. ಹೌದು, ಹೈಕಮಾಂಡ್ ರಾಜ್ಯ ಬಿಜೆಪಿಗೆ ಯುವ ಲಿಂಗಾಯತ ನಾಯಕನನ್ನ ಹುಡುಕಿ ಬಿಹಾರದಲ್ಲಿ ಎಲೆಕ್ಷನ್ ಮುಗಿಯೋಷ್ಟರಲ್ಲಿ ಹೆಸರುಗಳನ್ನ ಕೊಡಿ, ನವೆಂಬರ್ ಒಳಗೆ ಯುವ ಲಿಂಗಾಯತ ನಾಯಕರ ಲಿಸ್ಟ್ ಕೊಟ್ರೆ ಮುಂದಿನ ಹೆಜ್ಜೆ ಇರೋಣ ಅಂತೆಲ್ಲ ಹೈಕಮಾಂಡ್ ನಿಗೂಢವಾಗಿ ಸೂಚಿಸಿದೆ ಅನ್ನೋ ಸುದ್ದಿ ಈಗ ಕೋಲಾಹಲ ಸೃಷ್ಟಿಸ್ತಾ ಇದೆ. ಹೈಕಮಾಂಡ್ನ ಈ ನಿಗೂಢ ನಡೆ ಈಗ ಬಿಎಸ್ವೈಗೆ ಟೆನ್ಷನ್ ತಂದೊಡ್ಡಿದೆ. ನಾಯಕತ್ವ ಬದಲಾವಣೆ ಖಚಿತವಾಗಿ ಹೋಗುತ್ತಾ ಅನ್ನೋ ಭೀತಿಯಲ್ಲಿ ಯಡಿಯೂರಪ್ಪ ಇದ್ದಾರೆ. ಇಷ್ಟಕ್ಕೂ ಬಿಎಸ್ವೈ ನಾಯಕತ್ವ ಬದಲಾವಣೆ ಯಾಕೆ? ಬಿಎಸ್ವೈ ವಿರುದ್ಧ ಕೆಲ ನಾಯಕರು ಸಿಡಿದೇಳ್ತಾ ಇರೋದು ಯಾಕೆ ಅಂದ್ರ ಇದಕ್ಕೆಲ್ಲ ಕಾರಣ ಮಿನಿ ರಾಜಾ ಹುಲಿ. ಹೌದು, ಸಿಎಂ ಬಿಎಸ್ವೈಗೆ 78 ವರ್ಷವಾಗಿದೆ. ಮಾನಸಿಕವಾಗಿ, ದೈಹಿಕವಾಗಿ ಬಿಎಸ್ವೈ ಅಷ್ಟೊಂದು ಸದೃಢವಿಲ್ಲ ಅಂತ ಒಂದಷ್ಟು ನಾಯಕರು ದೂರು ಸಲ್ಲಿಸಿದ್ರೆ, ಮತ್ತೊಂದಿಷ್ಟು ಜನ ಸರಿಯಾಗಿ ಸ್ಪಂದಿಸೋ ಶಕ್ತಿ ಬಿಎಸ್ವೈ ಅವರಿಗಿಲ್ಲ, ಈ ಹಿಂದಿನ ರೀತಿ ಆಕ್ಟಿವ್ ಆಗಿಲ್ಲ, ಸ್ವಲ್ಪ ಮಟ್ಟಿಗಿನ ಆರೋಗ್ಯ ಸಮಸ್ಯೆಯೂ ಬಿಎಸ್ವೈ ಅವರನ್ನ ಬಾಧಿಸ್ತಾ ಇದೆ. ಅಲ್ಲದೆ ಸಿಎಂ ಬಿಎಸ್ವೈರನ್ನ ಕುಟುಂಬವೇ ನಿಯಂತ್ರಣ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಅದರಲ್ಲೂ ಸಿಎಂ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಸಿಎಂ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತಲೂ ಆರೋಪಿಸ್ತಾ ಇದ್ದಾರೆ. ಹೀಗಾಗಿ ಈಗ ಬಿಎಸ್ವೈ ನಾಯಕತ್ವದ ಬದಲಾವಣೆ ವಿಚಾರ ಗರಿಗೆದರಿದೆ. ಹಾಗಾದ್ರೆ ಬಿಎಸ್ವೈನ ಬಿಜೆಪಿ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡುತ್ತಾ? ಈಗ ಬಿಎಸ್ವೈಗೆ ಎದುರಾಗಿರೋ ಆ ಟೆನ್ಷನ್ ಕ್ಲಿಯರ್ ಆಗಬೇಕು ಅಂದ್ರೆ ಬಿಎಸ್ವೈ ಆ 100 ರೂಪಾಯಿನ ಹಿಡಿಬೇಕಾ? ಆ 100 ರೂಪಾಯಿಯಿಂದ ಮಾತ್ರ ಬಿಎಸ್ವೈ ಸಂಕಷ್ಟನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯನಾ? ದಶಕದ ಹಿಂದೆ ಕಾಪಾಡಿದ್ದ ಆ ನೋಟು ಈಗ ಮತ್ತೆ ಬಿಎಸ್ವೈ ಕಾಪಾಡುತ್ತಾ? ಬಿಎಸ್ವೈ ಕೇಳಿದ್ದನ್ನ ನೀಡುತ್ತಾ? ಇಷ್ಟಕ್ಕೂ ಯಾವುದು ಆ 100 ರೂಪಾಯಿ ನೋಟು? ಆ 100 ರೂಪಾಯಿ ನೋಟಿನ ಹಿಂದಿರೋ ದಶಕದ ಸ್ಟೋರಿ ಏನು ಅಂದ್ರ ಅದುವೇ ನೀವೆಲ್ಲರೂ ಮಿಸ್ ಮಾಡದೆ ನೋಡ್ಬೇಕಾಗಿರೋ ರಾಜಾ ಹುಲಿಯ ಟೆನ್ಷನ್ ಕ್ಲಿಯರ್ ಮಾಡೋ 100 ರೂಪಾಯಿ ನೋಟಿನ ಸೀಕ್ರೆಟ್. ದಶಕದ ಮ್ಯಾಜಿಕ್ ಮತ್ತೆ ಬಿಎಸ್ವೈ ಬಾಳಲ್ಲಿ ನಡೆಯುತ್ತಾ? ಇಷ್ಟಕ್ಕೂ ಆ 100 ರೂಪಾಯಿ ಅದ್ಯಾಕಷ್ಟೊಂದು ಪವರ್ಫುಲ್? 100 ರೂಪಾಯಿಯ ನೋಟಿನ ಹಿಂದೆ ಇರೋ ಹಿಸ್ಟ್ರಿ ಏನು ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಬಿಎಸ್ವೈ ಸರ್ಕಾರ ರಚನೆ ಆಗೋಕ್ಕೂ ಮುಂಚೆ ಅದೆಲ್ಲಿಗೆ ಹೋಗಿದ್ರು ಗೊತ್ತಾ? ಆಪರೇಷನ್ ಕಮಲ ಸಕ್ಸಸ್ ಆಗೋಕ್ಕೂ ಮುನ್ನ ಅದೆಂಥ ಪವಾಡ ನಡೆದಿತ್ತು ಗೊತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದೆ ಆ 100 ರೂಪಾಯಿ ನೋಟು. ಬಿಎಸ್ವೈಗೆ ಭೀತಿ ತಂದಿತ ಆ ಹೊಸ ಬಣ? ವೀಕ್ಷಕರೇ, ಅವತ್ತು ಬಿಎಸ್ವೈ ಸರ್ಕಾರ ರಚನೆಗೆ ಮುಖ್ಯ ಕಾರಣವಾಗಿದ್ದವರೇ ಈಗ ಬಿಎಸ್ವೈ ವಿರುದ್ಧ ಸಿಡಿದೆದ್ದಿರೋ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ಬಿಎಸ್ವೈ ಸರ್ಕಾರ ರಚನೆಯಾಗಿದ್ದೇ ಆಪರೇಷನ್ ಅರಸು ಇಂದ.
ಹೌದು, ಆಪರೇಷನ್ ಅರಸು ಅಂತಲೇ ಫೇಮಸ್ ಆಗಿರೋ ರಮೇಶ್ ಜಾರಕಿಹೊಳಿ ಡಿಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಈ ಹಿಂದೆ ಸರ್ಕಾರ ರಚನೆಯಾಗುವ ವೇಳೆ ಬಂಡಾಯ ಶಾಸಕರ ಮೇನ್ ಲೀಡರ್ ಆಗಿದ್ದ ರಮೇಶ್ ಜಾರಕಿಹೊಳಿಗೆ ಸಿಎಂ ಯಡಿಯೂರಪ್ಪ ಡಿಸಿಎಂ ಸ್ಥಾನ ನೀಡೋದಾಗಿ ಭರವಸೆ ನೀಡಿದ್ರಂತೆ. ಕೊಟ್ಟ ಮಾತಿನಂತೆ ಡಿಸಿಎಂ ಸ್ಥಾನ ನೀಡಿ ಅಂತಿರೋ ರಮೇಶ್ ಜಾರಕಿಹೊಳಿ ಹೈಕಮಾಂಡ್ ಎದುರು ಪಟ್ಟನ್ನ ಹಿಡಿದಿದ್ದಾರಂತೆ. ಸದ್ಯ ಈಗ ರಮೇಶ್ ಜಾರಕಿಹೊಳಿ ಬಣದಲ್ಲಿ ಮಹೇಶ್ ಕುಮಟಳ್ಳಿ, ಸಿಪಿ ಯೋಗೇಶ್ವರ್, ಬಿಸಿ ಪಾಟೀಲ್, ಎಚ್ ವಿಶ್ವನಾಥ್ ಮತ್ತು ಪ್ರತಾಪ್ ಪಾಟೀಲ್ ಕೂಡ ಇದ್ದಾರೆ ಎನ್ನಲಾಗ್ತಾ ಇದೆ. ಬಿಎಸ್ವೈಗೆ ರಮೇಶ್ ಜಾರಕಿಹೊಳಿ ಬಣದಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳಿ ಶಾಕ್ ಆಗಿದೆ. ಯಾಕಂದ್ರೆ ಎಲ್ಲಿ ಸರ್ಕಾರವನ್ನ ಅಲುಗಾಡಿಸ್ತಾರೋ ಅನ್ನೋ ಆತಂಕ ಎದುರಾಗಿದೆ. ಹೌದು, ಒಂದ್ ಕಡೆ ಸಚಿವ ಸ್ಥಾನ ಬೇಕು ಅಂತಿರೋ ನಾಯಕರು, ಮಗದೊಂದು ಕಡೆ ಡಿಸಿಎಂ ಸ್ಥಾನ ನೀಡಿ ಅಂತಿರೋ ನಾಯಕರು. ಇದರ ನಡುವೆ ಬಿಎಸ್ವೈ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲವೂ ಬಿಎಸ್ವೈಗೆ ಟೆನ್ಷನ್ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಈಗ ಬಿಎಸ್ವೈ ದಾರಿಯನ್ನ ಸುಲಭ ಮಾಡುತ್ತಾ ಆ ₹100? ಇಷ್ಟಕ್ಕೂ ಏನಿದು ₹100 ಸ್ಟೋರಿ ಅಂದ್ರ? ಈ ₹100 ಸೀಕ್ರೆಟ್ ಅಡಗಿರೋದೇ ಕೇರಳದಲ್ಲಿ. ಕೇರಳಗೂ ₹100ಗೂ ಬಿಎಸ್ವೈಗೂ ಏನ್ ನಂಟು? ಮಾಂತ್ರಿಕ ಹಾಗೂ ತಾಂತ್ರಿಕ ವಿದ್ಯೆಗೆ ಸಖತ್ ಫೇಮಸ್. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದಾಗ ಜನ ಅಲ್ಲಿಗೆ ಹೋಗೋದು. ಆದ್ರೆ ಈ ಹಿಂದೆ ಕೇರಳದ ಆ ಮಹಾಮಾಯಿಯ ಸ್ಥಳಕ್ಕೆ ಸಿಎಂ ಯಡಿಯೂರಪ್ಪ ಭೇಟಿ ಕೊಟ್ಟಿದ್ರು. ಅಲ್ಲಿನ ಇತಿಹಾಸ, ಆ ದೇವಿಯ ಪವರ್ ತಿಳಿದ ಯಡಿಯೂರಪ್ಪ ಅವತ್ತು ಸಂಕಷ್ಟದಲ್ಲಿದ್ದಾಗ ಆ ದೇವಿಯ ಮೊರೆ ಹೋಗಿದ್ರು. ಅವತ್ತು ಆ ದೇವಿಗೆ ಬಿಎಸ್ ಯಡಿಯೂರಪ್ಪನವರು ಕೊಟ್ಟ ₹50 ಪೂಜೆ ಫಲ ನೀಡಿತು. ಯಾಕಂದ್ರೆ ಅವತ್ತು ಸಿಎಂ ಯಡಿಯೂರಪ್ಪ ಪೂಜಿಸಿದ ಆ ದೇವರು ಅಂತಿಂತ ದೇವರಲ್ಲ, ಸಖತ್ ಪವರ್ಫುಲ್ ದೇವರು. ಆ ದೇವರ ಹೆಸರೇ ಶ್ರೀ ಭದ್ರಕಾಳಿ. 2010ರಲ್ಲಿ ಸಿಎಂ ಯಡಿಯೂರಪ್ಪ ಮಾಡಾಯಿಕಾವು ಅನ್ನೋ ಸ್ಥಳದಲ್ಲಿರೋ ಭದ್ರಕಾಳಿ ದೇಗುಲಕ್ಕೆ ಭೇಟಿ ನೀಡಿದ್ರು. ಸರ್ಕಾರ ಸುಭದ್ರವಾಗಿರಲಿ, ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ, ಶತ್ರುಗಳ ಸಂಹಾರವಾಗಲಿ ಅನ್ನೋ ಕಾರಣಕ್ಕೆ ಒಂದು ಪೂಜೆಯನ್ನ ನೆರವೇರಿಸಿದ್ರು. ಅದುವೇ ಶತ್ರು ಸಂಹಾರ ಯಾಗ. ಎಸ್, ದಶಕದ ಹಿಂದೆ ಸಿಎಂ ಯಡಿಯೂರಪ್ಪಗೆ ಈಗ ಯಾವ ಸಂಕಷ್ಟ ಎದುರಾಗಿದೆಯೋ ಅದೇ ರೀತಿಯ ಸಂಕಷ್ಟ ಎದುರಾಗಿತ್ತು. ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋ ಎಲ್ಲಾ ಲಕ್ಷಣಗಳು ಕಂಡುಬಂದಿದ್ವು. ಆಗ ಕೇರಳಕ್ಕೆ ಬಂದಿದ್ದ ಸಿಎಂ ಯಡಿಯೂರಪ್ಪ ಈ ಭದ್ರಕಾಳಿಯ ಮುಂದೆ ಕೈ ಮುಗ್ದಿದ್ರು. ನಂತರ ಶತ್ರು ಸಂಹಾರ ಯಾಗ ನಡೆಸಿದ್ರು. ಕೇವಲ ₹50ಗೆ ನಡೆಸಿದ್ದ ಈ ಯಾಗ ಅವತ್ತು ಸಿಎಂ ಯಡಿಯೂರಪ್ಪರ ಕೈ ಹಿಡಿದಿತ್ತು ಅನ್ನೋ ಮಾತಿದೆ. ಈಗ ಇದೇ ಪೂಜೆ ₹100 ಆಗಿದೆ. ಹಾಗಾದ್ರೆ ಈಗಿನ ಸಂಕಷ್ಟದಿಂದ ಪಾರಾಗೋದಕ್ಕೆ ಇಂಥದ್ದೇ ಪೂಜೆಯನ್ನ ನೆರವೇರಿಸ್ತಾರಾ ಬಿಎಸ್ವೈ? ಮತ್ತೆ ಕೇರಳದ ಭದ್ರಕಾಳಿಯತ್ತ ಮುಖ ಮಾಡ್ತಾರಾ ಯಡಿಯೂರಪ್ಪ? ವರ್ಷದ ಹಿಂದೆ ಕೇರಳಕ್ಕೆ ಬಂದಿದ್ದೇಕೆ ಬಿಎಸ್ವೈ? ಕೇರಳಕ್ಕೆ ಸಿಎಂ ಯಡಿಯೂರಪ್ಪ ಹೋಗೋದು ಹೊಸತೇನಲ್ಲ. ಯಾಕಂದ್ರೆ ಯಡಿಯೂರಪ್ಪ ಈ ಹಿಂದೆಯೂ ಸಾಕಷ್ಟು ಬಾರಿ ಕೇರಳದ ದೇಗುಲಗಳಿಗೆ ಭೇಟಿ ಕೊಟ್ಟಿದ್ದಾರೆ, ದೇವರ ಮುಂದೆ ಪ್ರಾರ್ಥಿಸಿದ್ದಾರೆ. ಇತ್ತೀಚೆಗೆ ಅಂದ್ರೆ ಕಳೆದ 1 ವರ್ಷದ ಹಿಂದೊಮ್ಮೆ ಕೇರಳದ ದೇಗುಲವೊಂದಕ್ಕೆ ಯಡಿಯೂರಪ್ಪ ಭೇಟಿ ನೀಡಿದ್ರು. ಆಪರೇಷನ್ ಕಮಲ ಸಕ್ಸಸ್ ಆಗೋಕ್ಕೂ ಮುಂಚೆ ಕೇರಳಕ್ಕೆ ಹೋಗಿ ಬಂದಿದ್ದ ಕಾರಣ ಬಿಎಸ್ವೈ ಮತ್ತೆ ಕುರ್ಚಿ ಏರಿದ್ದರ ಹಿಂದೆ ಕೇರಳ ದೇಗುಲದ ಮಹಿಮೆ ಇದೆಯಾ ಅನ್ನೋ ಒಂದಷ್ಟು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬಂದಿದ್ವು. ಹಾಗಾದ್ರೆ ಈಗ ಕೇರಳಕ್ಕೆ ಸಿಎಂ ಯಡಿಯೂರಪ್ಪ ಹೋಗೋ ಸಾಧ್ಯತೆ ಇದೆಯಾ? ಅವತ್ತು ದಶಕದ ಹಿಂದೆ ಬಿಎಸ್ವೈ ಕುರ್ಚಿನ ಕಾಪಾಡಿದ ಆ ಮಹಾಮಾಯಿಯ ಬಳಿಗೆ ಬಿಎಸ್ವೈ ಮತ್ತೆ ಹೋಗೋ ಸಾಧ್ಯತೆ ಇದೆಯಾ? ಅವತ್ತು ಅಂದ್ಕೊಂಡಿದ್ದನ್ನ ಸಾಧಿಸಿ ಕೊಟ್ಟಿದ್ದ ₹50 ಇವತ್ತು ಅಂದ್ಕೊಂಡಿದ್ದನ್ನ ಸಾಧಿಸಿ ಕೊಡುತ್ತಾ ₹100? ಇಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಿಎಸ್ವೈರನ್ನ ₹100 ಪವರ್ಫುಲ್ ಪೂಜೆ ಕಾಪಾಡುತ್ತೋ ಅಥವಾ ಆ ಭದ್ರಕಾಳಿಯೇ ಕಾಪಾಡ್ತಾಳೋ ಗೊತ್ತಿಲ್ಲ. ಆದ್ರೆ ಬಿಎಸ್ವೈಗೆ ಈಗ ಎದುರಾಗಿರೋ ಟೆನ್ಷನ್ ನಿಂದ ರಿಲೀಫ್ ಆಗಬೇಕು ಅಂದ್ರೆ ಇರೋದೊಂದೇ ದಾರಿ. ಅದೇನು ಅಂದ್ರ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಬಿಎಸ್ವೈ ಸರ್ಕಾರ ಕೊರೋನಾ ನಡುವೆ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೆ. ಇದೀಗ ಸಂಪುಟ ವಿಸ್ತರಣೆ ಅನ್ನೋ ತಲೆಬಿಸಿ ಬೇರೆ ಸಿಎಂಗೆ ಎದುರಾಗಿದೆ. ಇದರ ನಡುವೆ ಸೆಷನ್ ಬೇರೆ ಶುರುವಾಗ್ತಿದೆ. ಹಾಗಾದ್ರೆ ಈಗ ಬಿಎಸ್ವೈ ಈ ಎಲ್ಲ ಸವಾಲಿನ ಮಧ್ಯೆ ತಮ್ಮ ಕುರ್ಚಿಯನ್ನ ಹೇಗೆ ಉಳಿಸಿಕೊಳ್ತಾರೆ? ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ಸವಾಲು ಅಂದ್ರೆ ಬಿಎಸ್ವೈ ಅಂದ್ರೆ ಸವಾಲು. ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಬಿಎಸ್ವೈ ರಾಜಕೀಯ ಜೀವನಕ್ಕೆ ಕಾಲಿಟ್ಟಾಗಿನಿಂದಲೂ ಸಾಲು ಸಾಲು ಸವಾಲುಗಳನ್ನ ಎದುರಿಸಿಕೊಂಡೇ ಬಂದಿದ್ದಾರೆ. ಈಗ ಸಿಎಂ ಆದಾಗಿನಿಂದಲೂ ನೆರೆ, ಉಪಚುನಾವಣೆ, ಕೊರೋನಾ ಸಂಕಷ್ಟದಂತಹ ಸವಾಲುಗಳನ್ನ ಎದುರಿಸ್ತಲೇ ಇದ್ದಾರೆ. ಆದ್ರೆ ಈಗ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅನ್ನೋ ಮಾತುಗಳ ಜೊತೆಗೆ ಸರ್ಕಾರಕ್ಕೆ ಬರಬೇಕಾಗಿದ್ದ ಜಿಎಸ್ಟಿ ದುಡ್ಡು ಕೂಡ ಬಂದಿಲ್ಲ. ಸಿಎಂ ಪರಿಹಾರ ನಿಧಿಯಲ್ಲಿ ಕೇವಲ 8 ಕೋಟಿ ಹಣ ಇದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಈಗ ಬಿಎಸ್ವೈಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಇತ್ತ ಖಾಲಿ ಖಜಾನೆ, ಅತ್ತ ಸಂಪುಟ ಸರ್ಕಸ್, ಅಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ, ಇಲ್ಲಿ ಅಧಿಕಾರಕ್ಕಾಗಿ ನಡೀತಾ ಇರೋ ಲಾಬಿ. ಹೀಗೆ ಬಿಎಸ್ವೈ ಸುತ್ತಮುತ್ತ ಸವಾಲಿನ ಮೂಟೆಗಳೇ ಎದುರಾಗಿವೆ. ಸಂಕಷ್ಟಗಳ ಸರಮಾಲೆಯೇ ಬಿಎಸ್ವೈ ಎದುರು ಬಂದು ನಿಂತಿದೆ. ಹೀಗಾಗಿ ಈಗ ಬಿಎಸ್ವೈ ಹೇಗೆ ಈ ಎಲ್ಲಾ ದಾರಿಯನ್ನ ಕ್ಲಿಯರ್ ಮಾಡ್ಕೊಳ್ತಾರೆ, ರಾಜಾಹುಲಿ ಮತ್ತೆ ಹೇಗೆ ಸಿಡಿದೇಳುತ್ತೆ ಅನ್ನೋ ಕಡೆ ಎಲ್ಲರ ಗಮನ ನೆಟ್ಟಿದೆ.
ಒಟ್ಟಾರೆ ಬಿಎಸ್ವೈ ಸಂಕಷ್ಟ ಬಂದಾಗ ಹಿಂದೆ ಕೇರಳಕ್ಕೆ ಹೋಗಿ ಬಂದಿದ್ದಿದೆ. ಸಂಪುಟ ಖ್ಯಾತೆ ಬಂದಾಗ ಈ ಹಿಂದೆ ಕೇರಳದ ಭದ್ರಕಾಳಿ ಮುಂದೆ ಕೈ ಮುಗ್ದಿದ್ದು ಇದೆ. ಅಲ್ಲೇ 50 ರೂಪಾಯಿ ಕೊಟ್ಟು ವಿಶೇಷ ಪೂಜೆಯನ್ನು ಮಾಡಿಸಿದ್ರು ಅನ್ನೋ ಮಾತಿದೆ. ಹಾಗಾದ್ರೆ ಈಗ ಮತ್ತದೇ ಸಂಕಷ್ಟ ಎದುರಾಗಿರೋ ಕಾರಣ ಅದೇ ಪೂಜೆಯನ್ನ ಬಿಎಸ್ವೈ ಮಾಡಿಸೋಕೆ ಮುಂದಾಗ್ತಾರಾ? ಇದೀಗ ಆ ಪೂಜೆಯ ಖರ್ಚು 100 ರೂಪಾಯಿ ಆಗಿರೋ ಕಾರಣ ಬಿಎಸ್ವೈ ಖರ್ಚು ಮಾಡೋ 100 ರೂಪಾಯಿ ನೋಟು ಬಿಎಸ್ವೈ ಸಂಕಷ್ಟಗಳನ್ನ ನಿವಾರಿಸುತ್ತಾ? ಇಂಥದ್ದೊಂದು ಪ್ರಶ್ನೆ ಕೇಳ್ಬರ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಎಸ್ವೈಗೆ ಎದುರಾಗಿರೋ ಸಂಕಷ್ಟಗಳು ಯಾವುದು? ರಾಜಾಹುಲಿಯನ್ನ ಅವತ್ತು ಕಾಪಾಡಿದ್ದ 50 ರೂಪಾಯಿ ಯಾವುದು? ಈಗ ಕಾಪಾಡಬಲ್ಲ 100 ರೂಪಾಯಿ ಹಿಂದಿರೋ ಸ್ಟೋರಿ ಎಂಥದ್ದು ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.